ವಿಜಯಪುರ ನಗರದ ಜಿಲ್ಲಾ ಆಸ್ಪತ್ರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಶನಿವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ಆಸ್ಪತ್ರೆಯಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ರೋಗಿಗಳಿಗೆ ಉತ್ತಮವಾದ ಚಿಕಿತ್ಸೆ ನೀಡಬೇಕು ಎಂದು ವೈದ್ಯರಿಗೆ ಸೂಚನೆ ನೀಡಿದರು. ದೇಶದ 9 ರಾಜ್ಯಗಳಲ್ಲಿ ಕಳಪೆ ಔಷಧಿ ವಿತರಣೆ ಮಾಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕೇಂದ್ರ ಆರೋಗ್ಯ ಸಚಿವರ ಜೊತೆ ಚರ್ಚೆ ಮಾಡಿದ್ದೇವೆ. ಕಳಪೆ ಔಷಧಿ ತಯಾರಿಕೆ ಮಾಡಿರುವ ಕಂಪನಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವ ಭರವಸೆಯನ್ನು ಕೇಂದ್ರ ಆರೋಗ್ಯ ಸಚಿವರು ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಕ್ಕರೆ ಹಾಗೂ ಜವಳಿ ಸಚಿವರಾದ ಶಿವಾನಂದ ಎಸ್ ಪಾಟೀಲ್ ಹಾಗೂ ಬೃಹತ್ ಮಧ್ಯಮ ಕೈಗಾರಿಕೆ ಸಚಿವರಾದ ಎಂಬಿ ಪಾಟೀಲರು ಹಾಗೂ ವೈದ್ಯಕೀಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ MR ಸೌದಾಗರ್, ವಿಜಯಪುರ. ಕಳಪೆ ಔಷಧಿ ಪೂರೈಕೆ ಅದು ಬೇರೆ ವಿಚಾರ. ಅದು ನಾವು ಕೇಂದ್ರದಲ್ಲಿ ಈ ವಿಷಯದ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಈಗಾಗಲೇ ನಾನು ಪತ್ರವನ್ನು ಬರೆದಿದ್ದೇನೆ. ಯಾಕೆಂತ ಹೇಳಿದ್ರೆ ಈ ಔಷಧಿಗಳನ್ನ ಗುಣಮಟ್ಟವನ್ನ ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಕೇಂದ್ರ ಸಚಿವರು ಕೂಡ ಅವರ ಗಮನ ಸೆಳೆದಿದ್ದೇನೆ. ಮತ್ತೊಮ್ಮೆ ನಾನು ಅವರ ಗಮನ ಸೆಳೀತಾ ಇದ್ದೀನಿ. ರಾಷ್ಟ್ರ ಮಟ್ಟದ ಇದ್ರ ಬಗ್ಗೆ ತಯಾರಿಕೆ ಮಾಡ್ತಕ್ಕಂಥ ಕಂಪನಿಗಳಿದೆ, ಅವ್ರ ಮೇಲೆ ಹೆಚ್ಚು ನಿಯಂತ್ರಣ ಆಗಬೇಕು ಮತ್ತು ಕ್ವಾಲಿಟಿ ಬಗ್ಗೆ ಹೆಚ್ಚು ನಾವು ಗಮನ ಕೊಡಬೇಕು ಮತ್ತು ಆ ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ನಾವು ಕೊಡಬೇಕು. ಅದಕ್ಕೋಸ್ಕರನೇ ಇದು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾನು ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ದೇನೆ. ಸರ್, ಈಗ 108 ಸ್ವಲ್ಪ ಫೋನ್ ಮಾಡಿದ ನಂತರ ಲೇಟ್ ಆಗಿ ತಲುಪ್ತಾ ಇದ್ದಾರೆ. ಈಗ 108 ವ್ಯವಸ್ಥೆನ ಒಂದು ಅಮೂಲಾಗ್ರವಾಗಿ ಬದಲಾವಣೆ ಮಾಡ್ತಾ ಇದೀವಿ. ಬರುವ ಆಯುರ್ವೇದದಲ್ಲಿ ಬರ್ತಾ ಇದೆ. ಅದು